ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಓದು ಕಾಲಿದ್ರೆ ಬುದ್ಧಿ ಮುಕ್ಕಾಲು ಅನ್ನಂಥ ಈ ಸಿಗ್ಲಿ ಬಶ್ಯಾ ಇವತ್ತು ಕಾನೂನು ಪಂಡಿತರು ಸುಪ್ರೀಂ ಕೋರ್ಟ್ಗೆ ಈ ಸಿಗ್ಲಿ ಬಶ್ಯಾ ಸವಾಲಾಗ್ತಾನೆ. ತಪ್ಪಿದ್ರೆ ಉಗ್ರವಾದ ಶಿಕ್ಷೆಗೆ ಸಿದ್ಧನಾಗಿರ್ತಾನೆ. ಆ ಒಂದು ತೀರ್ಪಿಗೆ ಬದ್ಧನಾಗಿರ್ತಾನೆ. ನಿಮಗೆ ಆ ತಾಕತ್ತಿದ್ದರೆ, ನೀವು ಕಾನೂನು ಪಂಡಿತರಾಗಿದ್ದರೆ, ಸಾರ್ವಜನಿಕರಿಗೆ ಸಮಾನದ ನ್ಯಾಯ ಕೊಡಿಸೋ ಆ ತೀರ್ಪುಗಾರ ಆಗಿದ್ದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ಸಿಗ್ಲಿ ಬಶ್ಯಾನ ಮನವಿ. ಈಗ ನಾನು ಭಾರತ ದೇಶದ ಒಬ್ಬ ಪ್ರಜೆ. ಸುಪ್ರೀಂ ಜಡ್ಜ್ಗೂ ನಾನು ಪ್ರಶ್ನೆ ಹಾಕೋ ವಾಕ್ ಸ್ವಾತಂತ್ರ್ಯನೂ ಇದೆ. ರಾಷ್ಟ್ರಪತಿಯವರಿಗೂ ಪ್ರಶ್ನೆ ಮಾಡೋಂಥ ವಾಕ್ ಸ್ವಾತಂತ್ರ್ಯನೂ ಇದೆ. ಪ್ರಧಾನಮಂತ್ರಿಗೂ ಪ್ರಶ್ನೆ ಮಾಡೋಂಥ ವಾಕ್ ಸ್ವಾತಂತ್ರ್ಯನೂ ಇದೆ. ಆ ವಾಕ್ ಸ್ವಾತಂತ್ರ್ಯ ಮುಂದಿಟ್ಕೊಂಡು ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಅದು ಭಾರತ ದೇಶದ, ಅದು ಕರ್ನಾಟಕ ರಾಜ್ಯದ, ಅದು ಉತ್ತರ ಕರ್ನಾಟಕ ಹಾವೇರಿ ಜಿಲ್ಲಾ ಸತ್ರ ನ್ಯಾಯಾಲಯದ ಸತ್ರ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಂಗದ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ವ್ಯವಸ್ಥೆ ನಡೆಯುವಂಥ ಸಂದರ್ಭದಲ್ಲಿ ಸಿಗ್ಲಿ ಬಶ್ಯಾ ಜೈಲಿಂದ ಪೊಲೀಸ್ ಬೆಂಗಾವಲೊಂದಿಗೆ ನ್ಯಾಯಾಲಯಕ್ಕೆ ಆಗಲಿಕ್ಕೆ ಪೊಲೀಸ್ನವ್ರು ಕರೆ ತಂದಾಗ ಈ ಸಿಗ್ಲಿ ಬಶ್ಯಾ ನ್ಯಾಯಾಧೀಶರಿಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ, ಈ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಬೇಡ, ಬೇರೆ ನ್ಯಾಯಾಲಯದಲ್ಲಿ ವರ್ಗಾವಣೆ ಮಾಡಿಕೊಡಿ ಈ ಕೇಸ್ನ, ಇಲ್ಲ ಅಂದರೆ ಬೇರೆ ನ್ಯಾಯಾಧೀಶರಿಂದ ಈ ಪ್ರಕರಣನ ಇತ್ಯರ್ಥ ಮಾಡಿಕೊಡಿ ಅನ್ನೋ ಪ್ರಶ್ನೆ ಹಾಕಿದಾಗ ಸಿಗ್ಲಿ ಬಶ್ಯಾನ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಆ ಕೇಸ್ನಲ್ಲಿ ಸುಮಾರು ನ್ಯಾಯವಾದಿಗಳು, ನ್ಯಾಯಾಧೀಶರು, ಗೌರ್ಮೆಂಟ್ PP, ಪೊಲೀಸರು ಇವರೆಲ್ಲ ಅಪರಾಧಿಗಳು ಆರೋಪಿಗಳಾಗ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಒಬ್ಬ SP ಚೇತನ್ ಸಿಂಗ್ ರಾಥೋಡ್ ಅನ್ನಂಥ ಒಬ್ಬ ಹಾಲುಗಲ್ಲದ ಒಬ್ಬ SP ಇವರೆಲ್ಲ ಸೇರಿಕೊಂಡು ಸಿಗ್ಲಿ ಬಶ್ಯಾನ ಮೇಲೆ ಉಲ್ಟಾ ಕೇಸ್ ಹಾಕಿ ಸಿಗ್ಲಿ ಬಶ್ಯಾನ 307 ಅಪರಾಧ ಕೋರ್ಟ್ ಹಾಲ್ನಲ್ಲೇ ಒಬ್ಬ ವಕೀಲನ ಮೇಲೆ ಹಲ್ಲೆ ಮಾಡಿ ಕಡಿದಿದ್ದಾನೆ ಅಂತಂದು 307 ಕೇಸ್ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ 25 ಮಂದಿ ಪ್ರತ್ಯಕ್ಷ ನ್ಯಾಯವಾದಿಗಳು ಸಾಕ್ಷಿದಾರರಾಗಿದ್ದಾರೆ. ಒಬ್ಬ ಗೌರ್ಮೆಂಟ್ PP ಇದ್ದಾರೆ, ಒಬ್ಬ ನ್ಯಾಯಾಧೀಶನ ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ, 3 ಮಂದಿ ಪೊಲೀಸು DR ಪೊಲೀಸ್ನವ್ರು ಸಾಕ್ಷಿ ಇದ್ದಾರೆ. ಇಂಥ ಪ್ರಕರಣನ 4 ಗೋಡೆ ಮಧ್ಯದೊಳಗೆ ತಪ್ಪು ತೀರ್ಪು ನೀಡಿದಂಥ ನ್ಯಾಯಾಂಗದ ವಿರುದ್ಧ ಇವತ್ತು ನಾನು ಸವಾಲು ಹಾಕ್ತಾಯಿದ್ದೀನಿ. ಈ ಪ್ರಕರಣನ ಸುಪ್ರೀಂ ನ್ಯಾಯಾಧೀಶರು ಈ ಪ್ರಕರಣನ ಮರು ವಿಚಾರಣೆಗೆ ಒಳಪಡಿಸಲಿಕ್ಕೆ ಅವಕಾಶ ಕೊಡಬೇಕು. ಈ ಪ್ರಕರಣದಲ್ಲಿ ನನಗೆ 1 ದಿನ ಶಿಕ್ಷೆ ಆದರೆ ನಾನು ನೇಣುಗಂಬಕ್ಕೆ ಇರಲಿಕ್ಕೂ ಸಿದ್ಧನಾಗಿದ್ದೀನಿ. ಒಂದು ವೇಳೆ ನಾನು ನಿರಪರಾಧಿ ಆದರೆ ನಿಮ್ಮ ನ್ಯಾಯಾಂಗದ ವ್ಯವಸ್ಥೆನ ತಲೆದಗ್ಸ್ಬೇಕು ಅಂತ ಒಂದು ಸವಾಲು ಹಾಕಿದ್ದೀನಿ. ಆ ಸವಾಲಿಗೆ ಸಿದ್ಧರಿದ್ದರೆ ಬರೀ ಕಾಡಕ್ಕೆ CC ಕ್ಯಾಮ್ರಾ ಅಳವಡಿಸಿ ಸಾರ್ವಜನಿಕರ ಮುಂದೆ ಈ ಪ್ರಕರಣನ ಇತ್ಯರ್ಥ ಒಳಪಡಿಸಿ ಈ ಸಿಗ್ಲಿ ಬಶ್ಯಾನ 1 ದಿನ ಶಿಕ್ಷೆ ಕೊಡಿ. ಆ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗೂ ವಾದ ವಿವಾದ ನನ್ನದೇ ಆಗಿರುತ್ತೆ. ನಾನು ವಕೀಲರನ್ನ ಯಾವತ್ತು ನಂಬ್ತೀನಿ. ಆದರೆ 150ರಷ್ಟು ಒಳ್ಳೆಯ ವಕೀಲರಿದ್ದಾರೆ, ಆದರೆ 150ರಷ್ಟು ಅಡ್ಜಸ್ಟ್ಮೆಂಟು ವಕೀಲರಿದ್ದಾರೆ. ಇಂಥ ಒಂದು ವ್ಯವಸ್ಥೆ ಒಳಗಡೆ ಪಕ್ಷದಾರನಿಗೆ ಸಿಗಬೇಕಾದಂಥ ನ್ಯಾಯ
ಆ ಕಕ್ಷಿದಾರನಿಗೆ ಆ ನ್ಯಾಯವಾದಿಗಳ ಶಿಕ್ಷೆ ಕೊಡಿಸಿದಂಥ ಇತಿಹಾಸ ಐತಿ. ಇದನ್ನು ಸವಾಲಾಗಿ ಸುಪ್ರೀಂ ನ್ಯಾಯಾಲಯ ಇದಕ್ಕೆ ಮರು ವಿಚಾರಣೆಗೆ ಒಳಪಡಿಸಿ ಸಾರ್ವಜನಿಕರ ಮುಂದೆ ಈ ತೀರ್ಪು ಕೊಟ್ಟರೆ ಅವರಂಥ ಒಳ್ಳೆ ನ್ಯಾಯಾಧೀಶರೇ ಇಲ್ಲ ಅಂತಂದು ನಾನು ನ್ಯಾಯಾಂಗಕ್ಕೆ ಸವಾಲು ಹಾಕ್ತಾ ಇದ್ದೀನಿ. ಇದನ್ನು ಯಾವತ್ತು ನೀವು ಕರಿತೀರಿ ಅಂದೇ ನಾನು ಸಿದ್ಧನಾಗಿರ್ತೀನಿ. ಇದಕ್ಕೆ ಚಾರ್ಜ್ ಶೀಟ್ ಒಂದು ಸಲ ಓದಿದ್ನಂದರೆ ಆ ಚಾರ್ಜ್ ಶೀಟ್ ಇಲ್ಲದೇ ನಾನು ಆ ಕೇಸ್ನಲ್ಲಿ ನಿರಪರಾಧಿ ಮಾಡಿ ತೋರಿಸ್ಲಿಲ್ಲ ಅಂದರೆ ನಾನು ನೇಣಗಂಬ ಇರಲಿಕ್ಕೂ ಸಿದ್ಧದ್ದೀನಿ. ಒಂದು ವೇಳೆ ಆ ಪ್ರಕರಣದಲ್ಲಿ ನಿರಪರಾಧಿ ಆದರೆ ನಿಮಗೇನು ಶಿಕ್ಷೆ ಕೊಡಬೇಕು? ತಲೆ ಇದ್ರೆ ಸಿಗ್ಲಿ ಬಸ್ಸನ್ ಅಂತ ತಲೆ ಇಟ್ಕೊಂಡು ನ್ಯಾಯಾಂಗನ ಉತ್ತಮವಾಗಿ ನಡೆಸ್ಕೊಡಿ. 60ರಷ್ಟು ಅಪರಾಧಿಗಳು ನಿರಪರಾಧಿಗಳ ಮಾಡ್ತೀರ, 60ರಷ್ಟು ನಿರಪರಾಧಿಗಳನ್ನ ಅಪರಾಧಿ ಮಾಡ್ತೀರ. ಕೋಟಿ ಕೋಟಿ ಕೇಸ್ಗಳನ್ನ ಪೆಂಡಿಂಗ್ ಇಟ್ಕೊಂಡು ನಿಮ್ಮ ಒಂದು ಆದಾಯಕ್ಕೆ ನಮ್ಮನ್ನು ಬಳಕೆ ಮಾಡಿಕೊಂಡು ಇವತ್ತು ನ್ಯಾಯಾಂಗ ವ್ಯವಸ್ಥೆನ ನಾಶಪಡಿಸಿದಂಥ ನ್ಯಾಯಾಂಗದ ವ್ಯವಸ್ಥೆಯಲ್ಲಿದ್ದವ್ರಿಗೆ ಈ ಸಿಗ್ಲಿ ಬಸ್ಸ ಸವಾಲಾಗ್ತಾನೆ. ಈ ಸವಾಲನ್ನು ಸ್ವೀಕರಿಸಲಿಲ್ಲ ಅಂದರೆ ನೀವು ಎಲ್ಲ ನ್ಯಾಯಾಂಗದಲ್ಲಿ ಇರ್ತಂಥವರು ನಿಮ್ಮ ಸೋಲನ್ನು ಒಪ್ಕೋಬೇಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.